ಡಿಫಮೇಷನ್ ಕೇಸ್ ಹಾಕಿರಿ ಅದು ನಿಮ್ಗೆ ಬಿಟ್ಟಿದ್ದು. ಅದೇ ಕಾಲ ಇವರಾದರೂ ಸಹಿತ ಭಾಷೆಯನ್ನು ಬಳಸೋದು ಎಚ್ಚರಿಕೆಯಿಂದ ಬಳಸಲಿ ಅಂತ ನಾವು ಏನು ಮಾತಾಡ್ತಾ ಇದ್ದೀವಿ. ಯಾಕಂದರೆ ಒಂದು ಜವಾಬ್ದಾರಿಯುತವಾದಂಥ ಪೋಸ್ಟ್ಗಳಿಗೆ ಬಂದ ಮೇಲೆ ಆ ಜವಾಬ್ದಾರಿ ಅದಕ್ಕೆ ಇದ್ದೇ ಇರ್ತದೆ. ಹೌದು, ಸತೀಶ್ ಅವರು ಅವತ್ತು ಮಾತಾಡಿದ್ದು ಅದು ನಿಜ ಆಗಿದ್ದರೆ ಇಲೆಕ್ಷನ್ ಬಂದಲ್ಲ ಮಾತಾಡೋ ಸಮಯ ಅಲ್ಲ. ಕೆ ಡಿ ಪಿ ಮೀಟಿಂಗ್ ಡೆವಲಪ್ಮೆಂಟ್ ಏನಪ್ಪ ಪ್ರಗತಿ ಇರೋದ, ನೀವೇನು ಪ್ರಗತಿ ಮಾಡಿದೆ ಅದನ್ನು ಕೇಳುವಂಥದ್ದು ಅವ್ರು ಮಾಡಬೇಕಾಗಿತ್ತು. ಅದೇ ಕಾಲಕ್ಕೆ ಅದನ್ನು ಇನ್ನೊಂದು ರೂಪದಲ್ಲಿ ನಮ್ಮ ರಮೇಶ್ ಕತ್ತಿಯವರು ಮಾತಾಡ್ಬೋದಾಗಿತ್ತು. ಅದನ್ನು ಇನ್ನೊಂದು ಭಾಷೆ, ಸರಳ ಭಾಷೆಯಲ್ಲೇ, ಮೃದು ಭಾಷೆಯಲ್ಲೇ ಪ್ರಶ್ನೆ ಮಾಡಬೇಕಾಗಿತ್ತು. ಇವೆರಡೂ ನಡೆಗಳು ಒಂದಿಷ್ಟು ಏನಪ್ಪ ಅಂದ್ರೆ ಇವತ್ತಿನ ಗೊಂದಲಗಳಿಗೆ ಕಾರಣ ಆಗಿದ್ದಾವೆ. ಒಟ್ಟಾರೆಯಾಗಿ ಒಂದು ಹೊಸ ರೂಪದ ರಾಜಕೀಯ ವ್ಯವಸ್ಥೆ ಶುರುವಾಗ್ತಾಯಿದೆ. ಪ್ರಶ್ನೆ ಮಾಡುವಂಥ ಹಾದಿಗಳು ಭಿನ್ನ ಆಗ್ತಾ ಇದ್ದಾವೆ. ಇದು ಒಳ್ಳೆಯ ಡೆವಲಪ್ಮೆಂಟ್. ಯಾಕಂದರೆ ಯಾವುದಾದ್ರೂ ಶಾಂತಿಯ ನೆಲೆಗಟ್ಟಿನಲ್ಲಿ, ಪ್ರೀತಿಯ ನೆಲೆಗಟ್ಟಿನಲ್ಲಿ ವಿರೋಧ ಇರಲಿ. ಆ ವಿರೋಧ ವೈಯಕ್ತಿಕ ದ್ವೇಷ, ಅಸೂಯೆ, ಮತ್ತು ಇನ್ನೊಂದು ಏನಿದೆ ಅದಕ್ಕೆ ಇನ್ನೊಬ್ಬರ ಬಗ್ಗೆ ಅಸಹ್ಯವಾಗಿ ಮಾತಾಡೋದು ಇವೆಲ್ಲರೂ ಬಿಡೋದು ಇವತ್ತು ಅನಿವಾರ್ಯ. ಅದೇ ಕಾಲಕ್ಕೆ ನಾವು ಈ ಜಾರಕಿಹೊಳಿ ಸಹೋದರರು ಹೇಳ್ಕೊಳ್ಳೋದಷ್ಟೇ ಇವತ್ತು ರೈತರ ಸಮಸ್ಯೆ ಸಾಕಷ್ಟಿದ್ದಾವೆ, ಅನೇಕ ಸಮಸ್ಯೆ ಇದ್ದಾವೆ. ಅದ್ರ ಬಗ್ಗೆ ಇನ್ನಷ್ಟು ಕಾಳಜಿ ವಹಿಸೆ ಇನ್ನೂ ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಅದು ಬೆಳೀಲಿ. ಯಾಕಂದ್ರೆ ಜನ ನೋಡ್ತಾ ಇದ್ದಾರೆ, ಅಬ್ಸರ್ವೇಷನ್ ಅದ. ನೀವೇನು ಮಾಡ್ತಾಯಿದ್ದೀರಿ ಅದನ್ನು ಕಣ್ಣಿಡಿಯೋ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ಕನ್ನಡಿಯಲ್ಲಿ ನಾವು ಹೇಗಿದ್ದೀವಿ ಹಾಗೂ ಕುರುಪಿ ಇದ್ದರೆ ಕುರುಪಿ ಬರ್ತದೆ, ಸೌಂದರ್ಯ ಇದ್ದರೆ ಸೌಂದರ್ಯ ಬರ್ತದೆ, ಬೆಳಗಿದ್ರೆ ಬಿಳಿದು ಬರ್ತದೆ, ಕೆಂಪಿಗಿದ್ರೆ ಕೆಂಪು ಬರ್ತದೆ, ಕರ್ರಗಿದ್ರೆ ಕರ್ರಗೆ ಬರ್ತದೆ. ಜರ್ನಲಿಸಮ್ ಈಸ್ ಎ ಮಿರರ್. ಅದೊಂದು ಕನ್ನಡಿ ಸಮಾಜಕ್ಕೆ ತಿದ್ದುಕೊಳ್ಳೋದಕ್ಕಾಗಿ. ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಬಾರ್ದು. S16 ನ್ಯೂಸ್ ಅರ್ಥಾತ್ ಸೀತಾರಾಮ್ ಇದು ಸತ್ಯದ ಕೈಗಡಿ ವಂದನೆಗಳು.